ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮನುಷ್ಯನ ಜೀವನದಲ್ಲಿ ನಕ್ಷತ್ರಗಳ ಪ್ರಾಮುಖ್ಯತೆಯ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಂದ್ರೆ ಸಾಮಾನ್ಯವಾಗಿ ಈಗ ಜಾತಕ ನೋಡುವಾಗ ನಕ್ಷತ್ರವನ್ನ ಕೇಳ್ತಾರೆ. ಈ ರಾಶಿ ನಕ್ಷತ್ರ ಎಲ್ಲ ಹೇಗೆ ಕಂಡುಹಿಡಿಯೋದು, ಇದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಈ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ್ವ ಕೃತಾಕೃತ್ಯ ಶಿಹುತಂ ನಮಾಮಿ ಗಜಾನನಂ. ಗುರೂಜಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮನುಷ್ಯನ ಜೀವನದಲ್ಲಿ ಜನ್ಮ ನಕ್ಷತ್ರ ರಾಶಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ. ಮೊದಲನೇದಾಗಿ ಈ ನಕ್ಷತ್ರ ಹಾಗೆ ರಾಶಿಯನ್ನ ಕಂಡು ಹಿಡಿಯೋದು ಹೇಗೆ ಗುರೂಜಿ? ಮಗುವಿನ ಜನ್ಮ ಸ್ಥಾನ ಮತ್ತು ಗಳಿಗೆ ಮತ್ತು ವಿಗಳಿಗೆ ಅಂತ ಬರುತ್ತೆ. ಅಂತ ಗಳಿಗೆ ವಿಗಳಿಗೆ ಅಂತಂದರೆ ನಿಮಿಷ ಮತ್ತು ಸೆಕೆಂಡ್ಗಳು ಅಂತ ಲೆಕ್ಕ. ಈ ಗಳಿಗೆ ವಿಗಳಿಗೆಗಳಿಗೆ ಮಗು ಹುಟ್ಟಿದ ಜನ್ಮ ದಿನಾಂಕವನ್ನು ಆಧರಿಸಿ, ಆ ಸಮಯವನ್ನು ಆಧರಿಸಿ, ಸೂರ್ಯ ಉದಯದ ಸಮಯವನ್ನು ಆಧರಿಸಿ ಒಂದು ನಕ್ಷತ್ರಕ್ಕೆ 4 ಪಾದಗಳಿರ್ತವೆ. ಆ ಒಂದು ನಕ್ಷತ್ರಕ್ಕೆ 4 ಪಾದಗಳಲ್ಲಿ ಒಂದು ಪಾದ ಮಾತ್ರನೇ ಮಗುವಿಗೆ ಸಾಧ್ಯವಾಗುತ್ತದೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಜನ್ಮಸ್ಥಳ ಮತ್ತು ಮಗುವಿಗೆ ಸಂಬಂಧಪಟ್ಟಂಗೆ ಆ ಒಂದು ನಕ್ಷತ್ರಕ್ಕೆ ರಾಶಿ ನಕ್ಷತ್ರ ಮತ್ತು ಫಲ, ಭುಕ್ತಿ, ವಿಭುಕ್ತಿ, ಗಳಿಗೆ, ವಿಗಳಿಗೆ ಮತ್ತು ದಶಾಭುಕ್ತಿಯನ್ನು ಕಂಡುಹಿಡಿಬೋದು. ಇದು ಬೇಸಿಕ್ಕು. ಈ ಬೇಸಿಕ್ಕು ಯಾರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೋ ಆ ಮಗುವಿನ ಜನ್ಮದಿಂದ ಮತ್ತು ಎಂಡ್ ಆಫ್ ದ ಲೈಫ್ವರೆಗೂ ಕೂಡ ಹೇಗೆ ಜೀವನದ ಆಗುಹೋಗುಗಳನ್ನು ತಿಳ್ಕೋಬಹುದು. ಇದು ಮೂಲ ಉದ್ದೇಶಕ್ಕೋಸ್ಕರ ಜನ್ಮ ನಕ್ಷತ್ರವನ್ನು ಪಾದ ಕಂಪಲ್ಸರಿ ಬೇಕೇ ಬೇಕು ಅನ್ನುವಂಥದ್ದು ನಾವು ಕೇಳ್ತೀವಿ. ಈ ಜನ್ಮ ನಕ್ಷತ್ರದ ಪಾದವನ್ನು ತಿಳ್ಕೊಂಡ್ರೆ ಜನ್ಮದುದ್ದಕ್ಕೂ ಕೂಡ ಆಗುಹೋಗುಗಳು, ಕಷ್ಟ ನಷ್ಟಗಳು, ಯಾವ ಏಜ್ನಿಗೆ ಎಜುಕೇಷನ್ ಮುಗಿಯುತ್ತೆ, ಯಾವ ಏಜಿಗೆ ಕಂಕಣ ಭಾಗ್ಯ ಮುಗಿಯುತ್ತೆ, ಯಾವ ಏಜಿಗೆ ಮಕ್ಕಳಾಗ್ತಾರೆ, ಯಾವ ಏಜಿಗೆ ಅವರು ಪ್ರಮೋಷನ್ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಾರೆ, ಈ ಎಲ್ಲ ವಿಷಯಗಳನ್ನು ಕೂಡ ಈ ಜನ್ಮ ನಕ್ಷತ್ರದ ಪಾದದಿಂದನೇ ಆರಂಭವಾಗುತ್ತದೆ. ಇನ್ನು ಗುರೂಜಿ, ನಾವು ಗಣಗಳು ಅಂತಲೂ ಕರಿತೀವಿ. ಈ ಗಣಗಳು ಅಂದ್ರೆ ಏನು, ಹಾಗೆ ಯಾವ ಗಣ ಯಾವ ಗುಣಗಳನ್ನ ಹೇಳುತ್ತೆ, ಈ ವಿಚಾರವನ್ನ ತಿಳಿಸ್ಕೊಡಿ. ಗಣಕೂಟಗಳು ಅಂತ ಬರುತ್ತದೆ. ಇದನ್ನು ವಿಶೇಷವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸ್ಕೊಳ್ಳೇಬೇಕಾಗಿರುವಂತಹ ಅಂಶ. ಯಾಕಂತಂದರೆ ಈ ಗಣಕೂಟಗಳಿಂದ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಗಣಕೂಟ ಅನ್ನುವಂಥದ್ದು ಬರುತ್ತೆ. ಯಾವ ನಕ್ಷತ್ರದವರು ಯಾವ ಗಣಕೂಟ ಬಂದರೆ ಅವರ ವ್ಯಕ್ತಿತ್ವ ಏನು, ಅವರ ಗುಣಗಳು ಅನ್ನುವಂಥದ್ದು ಏನು, ಮತ್ತು ಅವರು ಆ ಗಣಕೂಟದವರು ಯಾವ ಗಣಕೂಟದವ್ರ ಜೊತೆ ಸೇರಿದ್ರೆ ಫ್ಯಾಮಿಲಿ ಅಂತಂದರೆ ಗಂಡ ಹೆಂಡತಿ ಸುಖ ಜೀವನ ಸಂಸಾರ ಅನ್ನುವಂಥದ್ದು ನಡೆಸಬಹುದು, ಮತ್ತು ಯಾವ ಗಣಕೂಟದವರು ಯಾವ ಉದ್ಯೋಗವನ್ನು ಮಾಡಿದ್ದಾರೆ, ಯಾವ ಬಿಸ್ನೆಸ್ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬಹುದು. ಹೀಗೆ 27 ನಕ್ಷತ್ರಗಳಿಗೆ 3 ಭಾಗಗಳಾಗಿ ಗಣಕೂಟಗಳನ್ನು ಆಯ್ಕೆ ಮಾಡ್ತೀವಿ. ಆ 3 ಭಾಗ ಗಣಕೂಟಗಳಲ್ಲಿ ಮುಖ್ಯವಾಗಿ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಅನ್ನುವಂಥದ್ದು ತೋರಿಸ್ತೀವಿ. ದೇವಗಣ ಅನ್ನುವಂಥದ್ದು ಉತ್ತಮರು, ಮನುಷ್ಯಗಣಕ್ಕೆ ಸ್ವಲ್ಪ ಅಧಮರು, ರಾಕ್ಷಸ ಗಣಕ್ಕೆ ಕ್ಷೀಣರು ಅಂತ ಅಂದ್ಬಿಟ್ಟು ಜ್ಯೋತಿಷ ಆಧಾರದ ಮೇಲೆ ತಿಳಿಸ್ಕೊಡ್ತೀವಿ. ಈ ದೇವಗಣಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಆಗಿರ್ಬೋದು, ಮೃಗಶಿರ ನಕ್ಷತ್ರ ಆಗಿರ್ಬೋದು, ಪುನರ್ವಸು ನಕ್ಷತ್ರ ಆಗಿರ್ಬೋದು, ಪುಷ್ಯ ನಕ್ಷತ್ರ ಆಗಿರ್ಬೋದು, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಶ್ರಾವಣ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ, ಇವು ದೇವಗಣಕ್ಕೆ ಸಂಬಂಧಪಟ್ಟವರು. ಈ ದೇವಗಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಥವಾ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ದೇವಗಣಕ್ಕೆ ಸಂಬಂಧಪಟ್ಟಂತಹ ಯಾರೇ ಆಗಿರ್ಬೋದು, ಅವರ ಮನಸ್ಥಿತಿ, ಅವರ ಗುಣಗಳು ಮತ್ತು ಅವರ ಆಗುಹೋಗುಗಳು, ನಡೆ ನುಡಿಗಳು, ಈ ಎಲ್ಲ ವಿಷಯಗಳನ್ನು ಕೂಡ ಅವರು ತುಂಬ ಗಂಭೀರವಾಗಿ ಆಲೋಚನೆ ಮಾಡ್ತಾರೆ. ಎಕ್ಸಾಂಪಲ್ಲು, ಇವಾಗ PhD ಸರ್ಟಿಫಿಕೇಟ್ ತಗೊಂಡು ಓದಿರುವಂತಹ ಆ ಲೆವೆಲಲ್ಲಿ ಓದಿರುವಂತಹ ಅವ್ರ ಗುಣಗಳು ಸಾತ್ವಿಕವಾಗಿ ಇರುತ್ತದೆ. ಅಂದರೆ ಅವರು ಯಾರ ಹತ್ರನೂ ಕೂಡ ತುಂಬ ಅಷ್ಟು ಈಸಿಯಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ.
ತುಂಬ ಆಲೋಚನೆಯಾಗಿರುತ್ತದೆ. ಒಂದು ಮಾತಾಡಿದ್ರೂ ಕೂಡ ತುಂಬ ಗಂಭೀರವಾಗಿ ತುಂಬ ತೂಕವಾಗಿ ಮಾತಾಡುವಂತಹ ಗುಣಗಳು ಈ ದೇವಗಣಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರ್ತಾರೆ. ತದನಂತರ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟವರು, ಮನುಷ್ಯ ಗುಣಗಳೇ ನಾರ್ಮಲಿ ಗೊತ್ತು, ಪ್ರಾಣಿಗಳಿಗೂ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಪ್ರಾಣಿನೇ ಅಲ್ವಾ. ಈ ಮನುಷ್ಯ ಗುಣದವರ ಸ್ವಭಾವ ಏನು ಅಂತಂದರೆ, ಈ ಕಡೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ನಂಬಿಕೆನೂ ಇಲ್ಲ ಅಪನಂಬಿಕೆನೂ ಇಲ್ಲ. ಎಕ್ಸಾಂಪಲ್ ಈಗ ಜ್ಯೋತಿಷ್ಯನೇ ಎಷ್ಟೋ ಜನ ಇದು ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತಂತಾರೆ, ಎಷ್ಟೋ ಜನ ತುಂಬ ಜನ ಜ್ಯೋತಿಷ್ಯ ಇಲ್ಲ ಅಂತಂದರೆ ಇಡೀ ಬ್ರಹ್ಮಾಂಡನೇ ಇಲ್ಲ ಅನ್ನುವಂಥದ್ದನ್ನು ನಂಬಿಕೆ ಇಟ್ಕೊಂಡಿರುವಂತಹ ಎಷ್ಟೋ ಜನಗಳಿದ್ದಾರೆ. ಆ ರೀತಿಯಾಗಿ ಈ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳು ಅಂತಂದರೆ ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರ್ದ್ರೆ ನಕ್ಷತ್ರ, ಪುಬ್ಬೆ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಪೂರ್ವಭದ್ರ ಮತ್ತು ಉತ್ತರ ಭಾದ್ರ. ಈ ನಕ್ಷತ್ರಗಳು ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರನೂ ಕೂಡ ಅಳವಡಿಸಿ ಮನುಷ್ಯ ಗಣಕ್ಕೆ ಸಂಬಂಧಪಡುತ್ತೆ. ಈ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮತ್ತು ಸಂಸಾರದಲ್ಲೂ, ಎಜುಕೇಷನ್ನಲ್ಲೂ ಮತ್ತು ವ್ಯಾವಹಾರಿಕವಾಗಿ ಬಿಸ್ನೆಸ್ ಮಾಡುವಂತಹವರು ಇವರು ಅಧಮವಾಗಿರ್ತಾರೆ. ಅಂತಂದರೆ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟವರು, ಮನುಷ್ಯ ಗಣಕ್ಕೆ ಇನ್ನೊಂದು ಮನುಷ್ಯ ಗಣದ ರಾಶಿ ನಕ್ಷತ್ರದವರು ಸಾಮಾನ್ಯವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ಮನುಷ್ಯ ಗಣ ಮತ್ತು ದೇವಗಣಕ್ಕೆ ಸಂಬಂಧಪಟ್ಟಂಥವರು ಉನ್ನತವಾದ ಬಿಸ್ನೆಸ್ಸು, ವ್ಯವಹಾರ, ಕೆಲಸ ಕಾರ್ಯ ಎಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟಂತಹ ರಾಶಿ ನಕ್ಷತ್ರಗಳು. ಮುಂದೆ ಹೋಗ್ಬೇಕು ಅಂತಂದರೆ ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟವರು, ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಮತ್ತು ನಕ್ಷತ್ರಗಳು ಹೇಗೆ ಅಂತಂದರೆ ಕೃತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಕೆ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ. ಈ ನಕ್ಷತ್ರಗಳಲ್ಲೇ ಮೊದಲನೇದಾಗಿ ಹೇಳಿದೆ 27 ನಕ್ಷತ್ರಗಳಲ್ಲಿ 3 ಭಾಗ ಮಾಡ್ತೀವಿ, ಉತ್ತಮರು ಮತ್ತು ಸಾಧಾರಣವರು ಮತ್ತು ಅಧಮರು ಅನ್ನುವಾಗೆ. ಈ ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟಂತಹ ಯಾರೇ ಆಗಿರ್ಬೋದು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಈ ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳಲ್ಲಿ ತುಂಬ ಕಷ್ಟಕರವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಎಕ್ಸಾಂಪಲ್ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು ಅಂತಂದರೆ ಮೂಲ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಅಂತ ಹೇಳ್ತಾರೆ. ಈ ಮೂಲ ನಕ್ಷತ್ರ ಜಾತಕ ಅಂದ ತಕ್ಷಣನೇ ಮದುವೆನೇ ಮಾಡ್ಕೊಳ್ಳಲ್ಲ ಎಷ್ಟೋ ಜನ. ಅದು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಗುಗೆ ಪ್ರಶ್ನೆ ನನಗೂ ಇದೆ ಗುರುಜಿ, ಯಾಕೆ ಅದು ಮೂಲ ನಕ್ಷತ್ರ ಅಂದ್ರೆ ಒಂದು ಮೂಢನಂಬಿಕೆ ಅನ್ನೋ ರೀತಿ ಜನ ತಿಳ್ಕೊಂಡ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರುವಂಥದ್ದೇ, ಮೂಲ ನಕ್ಷತ್ರ ಅಂತಂದ ತಕ್ಷಣನೇ ಮೂಲ ನಕ್ಷತ್ರ ಹೆಣ್ಣಿನ ಜಾತಕನೇ ಸಂಪೂರ್ಣವಾಗಿ ನಷ್ಟ ವಿಚಾರದಲ್ಲಿರುತ್ತೆ. ಆ ಜಾತಕನೇ ಬೇಡಪ್ಪ, ಹೆಸರು ಚೇಂಜ್ ಮಾಡ್ಕೊಳ್ಳೋಣ, ಗೊತ್ತಿದ್ದು ಗೊತ್ತಿಲ್ದಿರೋನೋ ಜನನ ಗಳಿಗೆ ಬಂದು ಭಗವಂತನ ಆಶೀರ್ವಾದ. ಈಗೆಲ್ಲ ಟ್ರೆಡಿಷನಲ್ ಬೇರೆ ರೀತಿ ಬಂದ್ಬಿಟ್ಟಿದೆ, ಬಟ್ ಅದೆಲ್ಲ ಖಂಡಿತವಾಗ್ಲೂ ತಪ್ಪು. ಯಾಕಂತಂದರೆ ನಮ್ಮನ್ನು ಕೂಡ ತುಂಬ ಜನ ಎಷ್ಟೋ ಜನ ಕೇಳಿದ್ದಾರೆ, ಫೋನ್ ಮಾಡ್ತಾರೆ, ಗುರುಗಳೇ ನಮ್ಮ ಮಗುಗೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೀವಿ, ಡೆಲಿವರಿ ಟೈಮು, ಇವಾಗ ಗಳಿಗೆ ಒಂದು ಒಳ್ಳೆ ದಿನ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಯಾವುದೇ ಜ್ಯೋತಿಷಿ ಆಗಿರ್ಬೋದು, ಯಾವುದೇ ಗುರುಗಳಾಗಿರ್ಬೋದು, ಅದನ್ನು ಕೊಡುವಂಥದ್ದಾಗಲಿ, ಅದಕ್ಕೆ ನಾವು ಟೈಮ್ನ ಮುಂದೆ ತಳ್ಳುವಂಥದ್ದಾಗಲಿ, ಅದು ಅಕ್ಷರ ಸಹ ಅಪರಾಧ. ಯಾಕಂತಂದ್ರೆ ಅದು ತಪ್ಪದು. ಯಾಕಂತಂದ್ರೆ ಈ ಗಳಿಗೆನಲ್ಲಿ ಹುಟ್ಟುಬಿಟ್ರೆ ಮಗು ಉನ್ನತವಾಗಿ ಆಗ್ಬಿಡುತ್ತೆ ಅನ್ನುವಂಥದ್ದು. ಯಾಕಂತಂದರೆ ಕಾಲಕ್ರಮೇಣ ಯಾರು ಬ್ರಹ್ಮಜ್ಞಾನವನ್ನು ಹೊಂದಿರ್ತಾರೋ ಅವನು ನಿಜವಾದ ಬ್ರಾಹ್ಮಣ. ಹುಟ್ಟಿದಾಗಲೇ ಯಾರು ಬ್ರಾಹ್ಮಣನಾಗಲ್ಲ. ಹಾಗೆ ಮಗುವಿನ ಗಳಿಗೆಯಿಂದ ಎಲ್ಲ ಥರದಲ್ಲೂ ಕೂಡ ಜೀವನವೇ ಸರ್ವನಾಶ ಆಗ್ಬಿಡುತ್ತೆ ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ಆ ಪ್ರತಿಯೊಂದು ಗಳಿಗೆಗೂ ವಿಗಳಿಗೆಗೂ ಮಗುವಿನ ದಶಾಭುಕ್ತಿಗಳಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ಎಕ್ಸಾಂಪಲ್ ಈಗ ವಾಸ್ತು ಪುರುಷ 2 ಕಾಲು ಗಂಟೆ ಟೈಮಿಗೆ ಪ್ರತಿಯೊಂದು ವಾಸ್ತು ದಿಕ್ಕನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಹಾಗೆಯೇ ದಶಾಭುಕ್ತಿಗಳಲ್ಲಿ ಯಾವುದೇ ಒಂದು ಗ್ರಹಗಳಲ್ಲಿ ಈಗ ರಾಕ್ಷಸ ಗಣದಲ್ಲಿ ಹುಟ್ಟಿರುವಂತಹವರೆಲ್ಲನೂ ಕೂಡ ರಾಕ್ಷಸರಾಗೋಗೋದಿಲ್ಲ. ಹಾಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಂತಹ ಮಗು, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಂತಹ ಮಗು, ಏಕ ನಕ್ಷತ್ರದಲ್ಲಿ ಹುಟ್ಟಂತಹ ಮಗು ಯಾವುದೇ ರೂಪದಲ್ಲಿ ನಷ್ಟ ವಿಚಾರದಲ್ಲ ಅನುಭವಿಸೋದಿಲ್ಲ. ಬಟ್ ಕಾಲಕ್ರಮೇಣ ಸ್ವಭಾವಗಳು ಆ ನಕ್ಷತ್ರ ಗಳಿಗೆ ವಿಗಳಿಗೆಗಳಿಗೆ ಸ್ವಭಾವಗಳು ಅನ್ನುವಂಥದ್ದು ಏನಿರುತ್ತೋ, ಗುಣಗಳು ಅನ್ನುವಂಥದ್ದು ಏನಿರುತ್ತೋ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುತ್ತದೆ. ಅಷ್ಟೇ ಬಿಟ್ಟರೆ ಅಂದ್ರೆ ನಕ್ಷತ್ರಗಳ ಮೇಲೆ ಮಗುವಿನ ಗುಣ, ಶಕ್ತಿ, ದುರ್ಬಲತೆ ಇರುತ್ತೆ ಅಂತ ಹೇಳ್ತಾರಲ್ಲ ಗುರುಜಿ, ಅದು ನಿಜಾನಾ? ಅದು ಖಂಡಿತವಾಗ್ಲೂ ಸತ್ಯನೇ. ಅದು 1000% 100% ಕೂಡ ಸತ್ಯನೇ. ಆ ಮಗು ಯಾವುದೇ ಒಂದು ನಕ್ಷತ್ರದಲ್ಲಿ ಹುಟ್ಟದಾಗ ಆ ಮಗುವಿನ ಗಣಕೂಟಗಳು
ಏರುಪೇರಾದಾಗ ಅಂತಂದರೆ ಒಂದು ಸೆಕೆಂಡ್ಗಳಲ್ಲೂ ಕೂಡ ರಾಶಿ ನಕ್ಷತ್ರಗಳು ಚೇಂಜ್ ಆಗಿಬಿಡುತ್ತೆ. ಅಂತಂದರೆ ಸೆಕೆಂಡ್ಗಳಲ್ಲಿ ಅಂತಂದರೆ ಸೂರ್ಯ ಉದಯಕ್ಕೂ ಕೂಡ ಮಗುವಿನ ಹುಟ್ಟಿದ ಗಳಿಗೆ ವಿಗಳಿಗೆಗೂ ಕೂಡ ಸಾಧ್ಯತೆಗಳು ಇದ್ದಾವೆ. ಆ ರೂಪದಲ್ಲಾದಾಗ ಯಾವುದೇ ಒಂದು ನಕ್ಷತ್ರಕ್ಕೆ ಸಮಸ್ಯೆಗಳು ಆ ನಕ್ಷತ್ರಗಳಲ್ಲಿ ಯೋಗ ಬಲ ಅನ್ನುವಂಥದ್ದು ಇಲ್ಲ ಅಂತಂದಾಗ ತಕ್ಕಂತೆ ಅಂದರೆ ಆ ಗಳಿಗೆಗೆ ನಷ್ಟ ವಿಚಾರದಲ್ಲಿ ಕಂಡು ಬಂದಾಗ ಅದಕ್ಕೆ ಏನು ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ನವಗ್ರಹಗಳಿಂದ ಕಂಡಿಟ್ಕೋಬೋದು. ಈ ನವಗ್ರಹಗಳ ಪರಿಹಾರದಿಂದ ಆ ಮಗುವಿನ ಯಾವುದೇ ರೀತಿ ಲೋಪದೋಷಗಳು ದೋಷಗಳು ಅಂತ ಬಂದಾಗ ಆ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ವಿಧಾನ ಅನ್ನುವಂಥದ್ದು ಈ ನಕ್ಷತ್ರದಿಂದ ಕಂಡಿಡ್ಕೋಬೋದು. ಅಂದ್ರೆ ಈ ನಕ್ಷತ್ರವನ್ನ ಪರಿಗಣಿಸಿನೇ ಮಗುವಿಗೆ ನಾಮಕರಣ ಮಾಡೋದಾ? ಅಂದ್ರೆ ಈ ಹೆಸರು ಇಟ್ರೆ ಈ ಮಗುಗೆ ಒಳಿತಾಗುತ್ತೆ ಅಂತ ಈಗ ಜ್ಯೋತಿಷಿಗಳು 1-2-3 ಅಕ್ಷರಗಳನ್ನ ಕೊಡ್ತಾರೆ. ಅಂದ್ರೆ ಪಾ ಇರ್ಬೋದು, ಬಾ ಇರ್ಬೋದು, ಮಾ ಇರ್ಬೋದು. ಸೊ ಅದು ಹೇಗೆ ಗುರುಜಿ, ಅದನ್ನ ಕಂಡುಹಿಡಿಯೋದು ಹೇಗೆ ಅಂತ? ಅದೇ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ 4 ಪಾದಗಳಿರ್ತವೆ. 4 ಪಾದಗಳಂತಂದ್ರೆ 4 ಅಕ್ಷರಗಳು ಬರ್ತವೆ. ಈ 4 ಅಕ್ಷರಗಳಿಂದಾನೇ ಯಾವ ಸಮಯಕ್ಕೆ ಒಂದು ಅಕ್ಷರ ಬರೋದು. ಪ್ರತಿಯೊಬ್ಬರಿಗೂ ಕೂಡ ಒಂದು ನಕ್ಷತ್ರಕ್ಕೆ 4 ಪಾದ. 4 ಪಾದಗಳಲ್ಲಿ ಒಂದೇ ಅಕ್ಷರ ಬರೋದು. ಆ ಅಕ್ಷರದಿಂದನೇ ಇಡಬೇಕು ಮತ್ತು ಆ ಅಕ್ಷರದಿಂದನೇ ಕೂಡ ನೆಕ್ಸ್ಟ್ ಗೋತ್ರ, ಕುಲ, ಗೋತ್ರ ಮತ್ತು ರಾಶಿ ನಕ್ಷತ್ರಗಳು ಮತ್ತು ಯಾವುದೇ ಒಂದು ದೇವಸ್ಥಾನಗಳಿಗಾಗಲಿ ಮತ್ತು ಅವರು ಸ್ವಯಂ ಹೋಮ ಹವನಗಳನ್ನು ಮಾಡುವಂಥದ್ದಾಗಲಿ, ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗಲಿ ಮತ್ತು ಯಾವುದೇ ಒಂದು ಉನ್ನತವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಅದೇ ರಾಶಿ ನಕ್ಷತ್ರವನ್ನು ಉಪಯೋಗಿಸ್ಕೋಬೇಕು. ಆವಾಗ ಉಪಯೋಗಿಸ್ಕೊಂಡಾಗ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡು ಬರ್ತದೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ರಾಶಿ ನಕ್ಷತ್ರಗಳಿಗೆ ಬೇರೆ ಇರುತ್ತೆ, ಜನ್ಮ ರಾಶಿ ನಕ್ಷತ್ರ ಅನ್ನುವಂಥದ್ದು ಬೇರೆ ಇರುತ್ತೆ, ನಾಮ ನಕ್ಷತ್ರ ಅನ್ನುವಂಥದ್ದು ಬೇರೆ ಇರುತ್ತೆ. ನಾಮ ನಕ್ಷತ್ರವನ್ನು ಫಾಲೋ ಮಾಡಿಬಿಟ್ಟು ನನಗೆ ಸಕ್ಸಸ್ ಆಗಿಲ್ಲ, ನನಗೆ ಒಳ್ಳೆತಾಗಿಲ್ಲ, ನಾನು ಇಷ್ಟೆಲ್ಲ ಶ್ರಮ ಪಟ್ಟರೂ ಕೂಡ ನನಗೆ ಯೋಗಾಂಶ ಅನ್ನುವಂಥದ್ದು ದಕ್ಕಿಲ್ಲ ಅಂತಂದರೆ ಏಕೆ ದಕ್ಕಿಲ್ಲ? ಜನ್ಮ ನಕ್ಷತ್ರವನ್ನು ಬಿಟ್ಬಿಟ್ಟಿರ್ತಾರೆ. ಜನ್ಮ ನಕ್ಷತ್ರದಿಂದ ಮದುವೆ ಮಾಡ್ಕೋತಾರೆ, ಜನ್ಮ ನಕ್ಷತ್ರದಿಂದ ನಾಮಕರಣ ಮಾಡ್ಕೋತಾರೆ, ಜನ್ಮ ನಕ್ಷತ್ರದಿಂದ ಬಿಲ್ಡಿಂಗ್ ತಗೊಳ್ಳೋದು, ಸೈಟ್ಗಳು ತಗೊಳ್ಳೋದು, ಭೂ ವಿಚಾರದಲ್ಲಿ ಬಿಸ್ನೆಸ್ ಮಾಡುವಂಥದ್ದು ಇದನ್ನೆಲ್ಲನೂ ಕೂಡ ಫಾಲೋಅಪ್ ಮಾಡ್ತಾರೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾಮ ನಕ್ಷತ್ರದಿಂದ ಫಾಲೋಅಪ್ ಮಾಡಿಬಿಡ್ತಾರೆ. ಇದು ಖಂಡಿತವಾಗ್ಲೂ ಅಕ್ಷರ ಸಹ ತಪ್ಪು ಇರುತ್ತೆ. ಯಾಕಂತಂದರೆ ಜನ್ಮ ನಕ್ಷತ್ರದಿಂದ ಇಡೀ ಜನ್ಮ ನಕ್ಷತ್ರ ಅನ್ನುವಂಥದ್ದು ಹೇಳುತ್ತೆ. ಜನ್ಮ ಅನ್ನುವಂಥದ್ದು ಇಡೀ ಆ ಜನ್ಮ, ಈ ಜನ್ಮದಲ್ಲಿ ನಕ್ಷತ್ರ ಅಂತಂದರೆ ಬ್ರೈಟ್ನೆಸ್ ಅಂತಂದರೆ ಹೊಳಪು. ಈ ಹೊಳಪನ್ನು ತಂದುಕೊಡುವಂಥದ್ದೇ ಜನ್ಮ ನಕ್ಷತ್ರ. ನಾಮ ನಕ್ಷತ್ರ ಬಂದು ನಮ್ಮ ಹೆಸರಿಗೆ ಆ ದಿನಕ್ಕೆ ಸಂಬಂಧಪಟ್ಟಂಗೆ ಯೋಗಾಂಶ ಮಾತ್ರನೇ ತೋರಿಸಿಕೊಡುತ್ತದೆ ನಾಮ ನಕ್ಷತ್ರ. ನಾಮ ನಕ್ಷತ್ರದಿಂದ ಯಾವುದೇ ರೀತಿ ಉನ್ನತವಾದ ಸ್ಥಾನದಲ್ಲಿ ಹೋಗುವಂಥದ್ದು ತುಂಬ ಅಪರೂಪ. ಹೇಗೆ ಅಂತಂದರೆ ಭಗವಂತನ ಆಶೀರ್ವಾದ ಇರಬೇಕು, ಅಥವಾ ನಮ್ಮ ಪೂರ್ವಜನದ ಪುಣ್ಯ ಇರಬೇಕು, ಇಲ್ಲ ಅಪ್ಪ ಅಮ್ಮನ ಗುರು ಹಿರಿಯರ ಆಶೀರ್ವಾದ ಇದ್ದಾಗ ನಾಮ ನಕ್ಷತ್ರದಿಂದ ಸಕ್ಸಸ್ಫುಲ್ ಅನ್ನುವಂಥದ್ದು ಕಾಣುವಂಥವ್ರು ಸಹಜವಾಗಿರ್ತೈತೆ. ಓಕೆ ಗುರುಜಿ, ಇನ್ನು ನಕ್ಷತ್ರ ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಕಥೆ ಇದೆ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ. ಆ ಕಥೆ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. 27 ನಕ್ಷತ್ರಗಳಿಗೂ ಚಂದ್ರನಿಗೂ ಅನುಬಂಧ ಅಂತಂದರೆ ಈ 27 ನಕ್ಷತ್ರಗಳೇ ಚಂದ್ರನ ಹೆಂಡತಿಯರು ಅಂತ ಹೇಳ್ಬೋದು. ಈ ಚಂದ್ರನಿಗೆ 27 ನಕ್ಷತ್ರಗಳು ಹೆಂಡತಿಯರ ಆದ್ರೂ ಕೂಡ ವಿಶೇಷವಾಗಿ ಚಂದ್ರನಿಗೆ ರೋಹಿಣಿ ನಕ್ಷತ್ರ ಆ ಮಹಿಳೆ ಅನ್ನುವಂಥದ್ದು ಏನಿರುತ್ತೋ ತುಂಬ ಪ್ರಿಯಳು. ಈ ಚಂದ್ರ ಮಹಾತ್ಮ ಅನ್ನುವಂಥದ್ದು ಪ್ರತಿ 15 ದಿನಗಳಿಗೊಮ್ಮೆ ಕ್ಷೀಣಿಸುವಂಥದ್ದು ಕೂಡ ಒಂದು ಶಾಪನೆ. ಬಟ್ ನಮಗೆ ಹೇಗೆ ಅಂತಂದರೆ ಪ್ರತಿ ಪೌರ್ಣಮಿನಲ್ಲೂ ಕೂಡ ವಿಶೇಷವಾದ ದರ್ಶನವನ್ನು ಭಗವಂತ ಚಂದ್ರ ಮಹಾತ್ಮ ಅನ್ನುವಂಥದ್ದು ಕೊಡ್ತಾನೆ. ಮತ್ತು ಅದೇ ಅಮಾವಾಸ್ಯೆಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ತನ್ನೂ ಅನುಭವಿಸಿ, ಚಂದ್ರ ಮಹಾತ್ಮನೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ನಮಗೂ ಕೂಡ ನಷ್ಟ ವಿಚಾರದಲ್ಲಿ ಅನ್ನುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಚಂದ್ರನಿಗೆ ಪೌರ್ಣಮಿನಲ್ಲಿ ಯಾವುದೇ ಒಂದು ಪೌರ್ಣಮಿಯ ಹಿಂದಿನ 3 ದಿನಗಳು ಮತ್ತು ಪೌರ್ಣಮಿಯ ಮುಂದಿನ 3 ದಿನಗಳು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಅದು ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತೆ, ಶುಭ ಅನ್ನುವಂಥದ್ದು ಕಂಡುಬರುತ್ತದೆ. ಹಾಗೆಯೇ ಅಮಾವಾಸ್ಯೆಯಲ್ಲಿ ಚಂದ್ರನಿಗೆ ಆಲ್ರೆಡಿ ನೋವುಂಟಾಗಿರುವಾಗ ನಾವು ಮಾಡುವಂತಹ ನರಮಾನವರು ಏನು ಕೆಲಸ ಕಾರ್ಯಗಳು ಅನ್ನುವಂಥದ್ದು ಮಾಡ್ತಾರೋ ಇದೆಲ್ಲನೂ ಕೂಡ ಬೇರೆ ರೂಪದಲ್ಲೂ ಉಪಯೋಗಿಸ್ಕೊಳ್ತಾರೆ. ಈ ಜ್ಯೋತಿಷ ಅನ್ನುವಂಥದ್ದು ಕೆಲಸ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಏನಿರುತ್ತೋ ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ಎಲ್ಲವನ್ನು ಕೂಡ ಡಾರ್ಕ್ನೆಸ್ ಅಂತಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಹೇಗೆ ಪೌರ್ಣಮಿಗೆ 3 ದಿನಗಳ ಮುಂಚಿತವಾಗೋ ಹಾಗೆ ಅಮಾವಾಸ್ಯೆಯಲ್ಲಿ 3 ದಿನ ಮುಂಚಿತವಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಆಗಲ್ಲ. ಅಂದರೆ ನಷ್ಟ ಅಂತೂ ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ, ನಷ್ಟ ಆಗುತ್ತೆ ಅಂತ ಹೇಳೋದಿಲ್ಲ, ಸಕ್ಸಸ್ ಆಗುವಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ.
ಅಮಾವಾಸ್ಯೆ ಕಳೆದು 3 ದಿನ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ನಿಧಾನ ಆಗುತ್ತೆ. ಎಸ್ ಗುರುಜಿ, ನೀವು ಅಮಾವಾಸ್ಯೆ ಹಾಗೆ ಪೌರ್ಣಮಿ ಅಂತ ಹೇಳ್ತಾ ಇದ್ರಿ. ಸೊ ಸಾಕಷ್ಟು ಜನ ನೀವು ಹೇಳ್ದಂಗೆ ಅಮಾವಾಸ್ಯೆ ಅಂದ ತಕ್ಷಣ ಅಮಾವಾಸ್ಯೆ ದಿನ ಏನು ಮಾಡಬಾರ್ದು, ಏನಾದರೂ ಶುರು ಮಾಡೋಕ್ಕೂ ಕೂಡ ಬೇಡ, ಈ ದಿನ ಬೇಡ, ಇನ್ನೊಂದು ದಿನ ಇಟ್ಕೊಳ್ಳೋಣ. ಸೊ ಈ ರೀತಿ ಅಮಾವಾಸ್ಯೆ ಬಗ್ಗೆ ನನ್ನ ಪ್ರಕಾರ ಜನರಿಗೆ ತಪ್ಪು ಕಲ್ಪನೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಮಾವಾಸ್ಯೆ ಪ್ಲಸ್ ಪೌರ್ಣಮಿ ಈ ಎರಡು ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಅಮಾವಾಸ್ಯೆನಲ್ಲಿ ಈ ಆವಾಗಲೇ ಮಾತಾಡಿದಾಗೆ 27 ನಕ್ಷತ್ರಗಳಲ್ಲಿ 3 ಗಣಗಳನ್ನು ಡಿವೈಡ್ ಮಾಡ್ತೀವಿ. ದೇವಗಣ, ಮನುಷ್ಯಗಣ ಮತ್ತು ರಾಕ್ಷಸಗಣ ಅನ್ನುವಂಥದ್ದು. ಈ ದೇವಗಣ ಮತ್ತು ಮನುಷ್ಯಗಣಕ್ಕೆ ಸಂಬಂಧಪಟ್ಟಂಗೆ ಪೌರ್ಣಮಿನಲ್ಲಿ ಯಾವುದೇ ನಕ್ಷತ್ರದವರು ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಸಂಕಲ್ಪ ಮಾಡಿಕೊಂಡು ಇಷ್ಟ ದೇವರಿಗೆ ಮುಡುಪನ್ನು ಕಟ್ಟು ಚಂದ್ರ ಮಹಾತ್ಮನಿಗೆ ಒಂದು ನಮಸ್ಕಾರವನ್ನು ಮಾಡಿ ಯಾವುದೇ ಈ ದೇವಗಣ ಮತ್ತು ಮನುಷ್ಯಗಣಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳು, ರಾಶಿ ನಕ್ಷತ್ರಗಳು ಇವರು ಕೆಲಸಗಳು ಮಾಡಿದಾಗ 1000%, 100% ಅನ್ನೋ ಕೂಡ ಕೆಲಸಗಳು ವೃದ್ಧಿ ಮತ್ತು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೀವಿ. ಹಾಗೆಯೇ ಕೆಡುಕು ಉಂಟು ಮಾಡುವಂಥವ್ರು ಇರ್ತವೆ. ಈಗ ಮಂತ್ರಗಳು, ಕುತಂತ್ರಗಳು, ಯಂತ್ರ ಮಂತ್ರ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಅಮಾವಾಸ್ಯೆಗಳನ್ನ ತುಂಬ ವಿಶೇಷವಾಗಿ ಉಪಯೋಗಿಸ್ಕೊಳ್ತಾರೆ. ಇನ್ನು ಗುರುಜಿ, ಯಾವ ನಕ್ಷತ್ರದವರನ್ನ ಮದುವೆ ಆದರೆ ಅವರ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಅಂತ? ಇದರಲ್ಲಿ ವಿಶೇಷವಾಗಿ ನಕ್ಷತ್ರಗಳಲ್ಲಿ ಅಂತ ಬಂದಾಗ 27 ನಕ್ಷತ್ರಗಳು ಇದರಲ್ಲಿ ಒಳಗಡೆನೆ ಇನ್ನು ಮಿಕ್ಕಿದವರು ಎಲ್ಲರೂ ಕೂಡ ಸೇರಿಕೊಳ್ತಾರೆ. ಅದರಲ್ಲಿ ವಿಶೇಷಿತವಾಗಿ 27 ನಕ್ಷತ್ರಗಳಲ್ಲಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರು ಶತಭಿಷ ನಕ್ಷತ್ರಕ್ಕೆ ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಇದರಲ್ಲಿ ಅಶ್ವಿನಿ ನಕ್ಷತ್ರ ಹೆಣ್ಣಾಗಿದ್ದು ಶತಭಿಷ ನಕ್ಷತ್ರ ಗಂಡಾಗಿದ್ರೂ ಪರವಾಗಿಲ್ಲ, ಅಶ್ವಿನಿ ನಕ್ಷತ್ರ ಗಂಡಾಗಿದ್ದು ಶತಭಿಷ ನಕ್ಷತ್ರ ಹೆಣ್ಣಾಗಿದ್ರೂ ಕೂಡ ಪರವಾಗಿಲ್ಲ. ಹೀಗಾಗಿ ಮೊದಲನೇದಾಗಿ ಭರಣಿ ನಕ್ಷತ್ರದವರು ಮತ್ತು ರೇವತಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ, ಮೂಲ ನಕ್ಷತ್ರ ಮತ್ತು ಆರ್ದ್ರೆ ನಕ್ಷತ್ರ, ಮಕೆ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಹಸ್ತ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರಾವಣ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಇವಾಗ ಈ ಇಷ್ಟು ನಕ್ಷತ್ರಗಳಲ್ಲೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಖಂಡಿತವಾಗಲೂ ಕಂಡುಬರ್ತದೆ. ಇಲ್ಲಿ ರಾಶಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಗಣಕೂಟಗಳಲ್ಲೂ ದೇವಗಣ ಮತ್ತು ರಾಕ್ಷಸಗಣ, ಮನುಷ್ಯಗಣ ಎರಡೂ ಮಿಕ್ಸ್ ಆಗಿರುತ್ತೆ. ಈಗಿದ್ರೂ ಕೂಡ ಈ ಸರಿಸಮಾನವಾದ ನಕ್ಷತ್ರಗಳಲ್ಲಿ ಮದುವೆಗಳಾದಾಗ ಸಕ್ಸಸ್ ಅನ್ನುವಂಥದ್ದು ಅವ್ರು ಕಂಡು ಬರುತ್ತದೆ. ಮತ್ತು ಮದುವೆಯಾಗಿ ಮಕ್ಕಳು ಸಂತಾನ ಭಾಗ್ಯ ಅನ್ನುವಂಥದ್ದು ವಿಳಂಬ ಆಗುವಂಥದ್ದು ಈ ರಾಶಿ ನಕ್ಷತ್ರಗಳು ಹೊಂದಾಣಿಕೆ ಅನ್ನುವಂಥದ್ದು ಬಂದಾಗ ಕಡಿಮೆ ಇರುತ್ತೆ. ಎರಡನೇದಾಗಿ ಇವರು ಯಾವುದೇ ಸನ್ನಿವೇಶದಲ್ಲೂ ಕೂಡ ನಿಧಾನ ಮಾಡ್ಕೊಳ್ಳುವಂಥದ್ದಾಗಲಿ, ಸಂತಾನ ಭಾಗ್ಯದಲ್ಲಾಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಕಂಡುಬರೋದಿಲ್ಲ. ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಸುಖ ಸಂಸಾರ ಜೀವನ ಅನ್ನುವಂಥದ್ದು ಈ ನಕ್ಷತ್ರಗಳು ಸರಿಸಮಾನವಾಗಿ ಈಕ್ವಲ್ ಅಂತದ್ದು ಬಂದಾಗ ಸಕ್ಸಸ್ ಅನ್ನುವಂಥದ್ದು ಕಂಡುಬರ್ತದೆ. ಜಾತಕ ಬರಿಬೇಕಾದ್ರೆ ನಕ್ಷತ್ರದ ಪ್ರಾಮುಖ್ಯತೆ ಬೇಕು, ನಕ್ಷತ್ರ ಗೊತ್ತಿದ್ರೇನೆ ಜಾತಕ ಬರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈಗ ಮದುವೆ ಸಂದರ್ಭದಲ್ಲಿ ನೀವು ಈಗ ಏನು ಹೇಳಿದ್ರಲ್ಲ, ಈ ನಕ್ಷತ್ರದವ್ರನ್ನ ಮದುವೆ ಆದರೆ ಸುಖಕರವಾಗಿರ್ತಾರೆ ಅಂತ. ಈಗ ನಕ್ಷತ್ರಗಳು ಹೊಂದಾಣಿಕೆ ಆಗಿರುತ್ತೆ, ಆದರೆ ಕೆಲವೊಬ್ಬರದ್ದು ಜಾತಕ ಹೊಂದಾಣಿಕೆ ಆಗಿರೋದಿಲ್ಲ. ಈಗ ಜಾತಕ ಬರೆಯೋದು ನಕ್ಷತ್ರ ನೋಡಿನೇ ಅಲ್ವಾ, ಇದು ಹೇಗೆ ಅಂತ? ಮಹಾನಕ್ಷತ್ರಗಳು ಅಂತಂದರೆ ಇವಾಗ ಹೇಳಿದಾಗೆ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅನ್ನೋಂಥದ್ದು ಹೇಗಿರುತ್ತೋ ಹಾಗೆ ಈ ಮಹಾನಕ್ಷತ್ರಗಳು ಅನ್ನೋಂಥದ್ದು ಬಂದಾಗ ಈ ಮಹಾನಕ್ಷತ್ರಗಳದವರಿಗೆ ಯಾವುದೇ ರೀತಿಯ ಜಾತಕವನ್ನು ನೋಡುವ ಅವಶ್ಯಕತೆನೇ ಇಲ್ಲ. ಅಂತಂದರೆ ಅವರು ಆಲ್ರೆಡಿ ಬ್ರಹ್ಮಜ್ಞಾನವನ್ನು ಹೊಂದಿರುವಂಥವರು. ಅವರು ಹುಟ್ಟದಾಗಲೇ ಆ ಮಹಾನಕ್ಷತ್ರದಲ್ಲಿ ಹುಟ್ಟಂತಹ ಮಗುವಿನ ಜಾತಕ ಮತ್ತು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸಾಲಾವಳಿ ಅನ್ನುವಂಥದ್ದು ನೋಡಿದಾಗ, ಅಂತಂದರೆ ಮೀನ್ಸ್ ಮದುವೆಯ ಟೈಮಿಂಗ್ಸ್ನಲ್ಲಿ ಅಂತ ನೋಡಿದಾಗ ಈ ಮಹಾನಕ್ಷತ್ರದವರು ಯಾವುದೇ ಒಂದು ಮೂಲ ನಕ್ಷತ್ರದವರಾಗಿರ್ಬೋದು, ಧನಿಷ್ಠ ನಕ್ಷತ್ರದವರಾಗಿರ್ಬೋದು, ಆಶ್ಲೇಷ ನಕ್ಷತ್ರದವರಾಗಿರ್ಬೋದು ಕರೆಕ್ಟ್ ಆಗಿಬಿಡುತ್ತೆ ಅದು. ಅಂತಂದರೆ ಹೇಗೆ ಇವಾಗ ಅಯಸ್ಕಾಂತಕ್ಕೆ ಮ್ಯಾಗ್ನೆಟ್ಗೆ ಐರನ್ ಅನ್ನುವಂಥದ್ದು ಹೇಗೆ ಕರೆಕ್ಟ್ ಆಗಿಬಿಡುತ್ತೋ, ಬೇಗ ಕಚ್ಕೊಳ್ಳುತ್ತೋ, ಹಾಗೆ ಮಹಾನಕ್ಷತ್ರದವರು ಅದರಲ್ಲೂ ವಿಶೇಷವಾಗಿ ಹೆಣ್ಮಗುವಿಂದು ಮಹಾನಕ್ಷತ್ರ ಆಗಿದ್ದರೆ ಗಂಡಿಂದು ಯಾವುದೇ ನಕ್ಷತ್ರ ಆಗಿದ್ರೂ ಕೂಡ ತೂಗುವಂತಹ ಕೆಪಾಸಿಟಿ ಹೆಣ್ಮಗುಗೆ ಕಂಡು ಬರುತ್ತದೆ. ಹೀಗೆ
ಯಾವುದು ಲೋಪದೋಷ ಎನ್ನುವಂಥದ್ದು ಇರುತ್ತದ, ಹೆಣ್ಣಿಂದು ಕ್ಷೀಣ ನಕ್ಷತ್ರ ಆಗಿದ್ದು ಗಂಡುವಿಂದು ಮೇರು ನಕ್ಷತ್ರ ಆಗಿದ್ದಾಗ ಅವರು ಸಾಧಾರಣವಾದ ಜೀವನ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾವುದು ಕಂಕಣ ಭಾಗ್ಯನೇ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ವಯಸ್ಸು ಮೀರ್ತಾ ಇದೆ, ಮದುವೆ ಸೆಟ್ ಆಗ್ತಾ ಇಲ್ಲ, ಕಲ್ಯಾಣ ಭಾಗ್ಯನೇ ಬರ್ತಾ ಇಲ್ಲ, ಎಲ್ಲ ಥರದ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ವಿ, ತಿರುಗದೇ ಇರೋ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ನುವಂಥದ್ದಿಲ್ಲ. ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಥರದಲ್ಲೂ ಕೂಡ ಮಾಡಿದ್ರೂ ಕೂಡ ನಮ್ಮ ಮಗುಗೆ ಕಂಕಣ ಭಾಗ್ಯನೇ ಕೂಡ ಬರ್ತಾ ಇಲ್ಲ, ವಯಸ್ಸಾಗೋಗ್ತಾ ಇದೆ, ಅಕ್ಕಪಕ್ಕದ ಜನಗಳೆಲ್ಲನೂ ಕೂಡ ಬೇರೆ ಥರ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೋತೆ. ಇದೆಲ್ಲದಕ್ಕೂ ಕೂಡ ಮೂಲ ಪರಿಹಾರ ಅನ್ನುವಂಥದ್ದು ಅದೇ ರಾಶಿ ನಕ್ಷತ್ರದ ಬೀಜ ಮಂತ್ರವನ್ನು ಆ ಮಗುವಿನ ಕೈಯಲ್ಲಿ ಪಠಿಸಿದಾಗ, ಶಾಸ್ತ್ರೋಕ್ತವಾಗಿ ಆ ಬೀಜ ಮಂತ್ರವನ್ನು ವಶಪಡಿಸ್ಕೊಂಡಾಗ ಅಂದುಕೊಂಡಿದ್ದ ಗಳಿಗೆನಲ್ಲಿ, ಅಂದುಕೊಂಡಿದ್ದ ದಿನಗಳಲ್ಲಿ, ಮಾಸಗಳಲ್ಲಿ ಮದುವೆ ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರುಜಿ, ಇನ್ನು ನಕ್ಷತ್ರ ಹಾಗೆ ರಾಶಿಗೂ ಇರುವಂತಹ ಸಂಬಂಧ ಏನು? ನಕ್ಷತ್ರದ ಆಧಾರದ ಮೇಲೆ ರಾಶಿಯನ್ನ ಕಂಡುಹಿಡಿಯುವಂಥದ್ದು ಹೇಗೆ ಗುರುಜಿ? ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ 4 ಪಾದಗಳು, ಹಾಗೆಯೇ ಒಂದು ರಾಶಿಗೆ 9 ಪಾದಗಳನ್ನ ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ರಾಶಿನಲ್ಲಿ 3 ನಕ್ಷತ್ರಗಳು, 9 ಅಕ್ಷರಗಳು ಬರ್ತವೆ. ಹೀಗೆ 27 ನಕ್ಷತ್ರಗಳಿಗೆ 12 ರಾಶಿಗಳನ್ನ ಕೌಂಟ್ ಮಾಡ್ಕೊಳ್ತೀವಿ. ಈ ವಿಶೇಷವಾಗಿ 12 ರಾಶಿಗಳಲ್ಲಿ, ಈಗ ನಕ್ಷತ್ರಗಳಲ್ಲಿ ಹೇಗೆ ಹೇಳಿದ್ವೋ ಹಾಗೆ ಯಾವ್ಯಾವ ರಾಶಿನವರು ಯಾವ್ಯಾವ ರಾಶಿದವ್ರನ್ನ ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ ಅನ್ನುವಂಥದ್ದು. ಮೇಷರಾಶಿಯವರು ವೃಷಭ ರಾಶಿಯವ್ರನ್ನೂ ಮದುವೆ ಮಾಡ್ಕೋಬಹುದು, ಮತ್ತು ಮೇಷರಾಶಿಯವರು ಕರ್ಕಟಕ ರಾಶಿಯವರನ್ನು ಕೂಡ ಮದುವೆ ಮಾಡ್ಕೋಬಹುದು, ಮೇಷರಾಶಿಯವರು ಕನ್ಯಾ ರಾಶಿಯವರನ್ನು ಕೂಡ ಮದುವೆ ಮಾಡ್ಕೋಬಹುದು, ಮೇಷರಾಶಿಯವರು ತುಲಾ ರಾಶಿಯನ್ನು ಕೂಡ ಮದುವೆ ಮಾಡ್ಕೋಬಹುದು, ಮೇಷರಾಶಿಯವರು ಮಕರ ರಾಶಿಯವರನ್ನು ಕೂಡ ಮದುವೆ ಮಾಡ್ಕೋಬಹುದು. ಹಾಗೆಯೇ ವೃಷಭ ರಾಶಿಗೆ ಸಂಬಂಧಪಟ್ಟಾಗೆ ವೃಷಭ ರಾಶಿಗೂ ಕೂಡ ಸಿಂಹ ರಾಶಿಯವರು, ತುಲಾ ರಾಶಿ, ಧನುಸು ರಾಶಿ ಮತ್ತು ಕುಂಭ ರಾಶಿ. ಈ ವೃಷಭ ರಾಶಿಗೆ ಈ ನಕ್ಷತ್ರದವರು ಮತ್ತು ರಾಶಿಯನ್ನವರು ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮಿಥುನ ರಾಶಿಯವರು ಯಾವ ರಾಶಿಯವರನ್ನ ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ. ಮೇಷ ರಾಶಿಯವರನ್ನು, ಸಿಂಹ ರಾಶಿಯವರನ್ನು, ತುಲಾ ರಾಶಿಯವರನ್ನು, ಮಕರ ರಾಶಿಯವರನ್ನು, ಮೀನ ರಾಶಿಯವರನ್ನು ಮದುವೆ ಮಾಡಿಕೊಂಡ್ರೆ ಇವರು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ. 4ನೇದಾಗಿ ಕರ್ಕಟ ರಾಶಿಯವರು. ಕರ್ಕಟಕ ರಾಶಿಯವರು ಸಿಂಹ ರಾಶಿಯನ್ನು, ತುಲಾ ರಾಶಿಯನ್ನು, ಮಕರ ರಾಶಿಯನ್ನು, ಮೀನ ರಾಶಿಯನ್ನು ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಆಗ್ತಾರೆ, ಹೆಣ್ಣಾಗಲಿ ಅಥವಾ ಗಂಡಾಗಲಿ, ಹೀಗಿರುತ್ತೆ. ಸಿಂಹ ರಾಶಿಯವರು ಮೇಷರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿ ಸಂಬಂಧಪಟ್ಟಾಗೆ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ. ಮುಂದೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಗೆ ಸಂಬಂಧಪಟ್ಟಾಗೆ ವೃಷಭ ರಾಶಿ, ಮಿಥುನ ರಾಶಿ, ಮಕರ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ನಕ್ಷತ್ರ ರಾಶಿಗಳವರು ಮದುವೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿರ್ತಾರೆ. ತುಲಾ ರಾಶಿಯವರು. ತುಲಾ ರಾಶಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ರಾಶಿ ನಕ್ಷತ್ರದವರನ್ನು ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ ಅಂತ. ವೃಷಭ ರಾಶಿಯವರೆಗೂ, ಕರ್ಕಟಕ ರಾಶಿಯವರೆಗೂ, ಕನ್ಯಾ ರಾಶಿಯವರೆಗೂ, ವೃಶ್ಚಿಕ ರಾಶಿಯವರೆಗೂ, ಮಕರ ರಾಶಿಗೂ ಮತ್ತು ಮೀನ ರಾಶಿಗೆ, ಈ ರಾಶಿಗಳಿಗೆ ಸಂಬಂಧಪಟ್ಟಂಗೆ ಮದುವೆ ಮಾಡಿಕೊಂಡಾಗ ಸಕ್ಸಸ್ ಅನ್ನುವಂಥದ್ದು ಜೀವನದಲ್ಲಿ ಅವರು ಅಂದ್ಕೊಂಡದ್ದನ್ನು ಸಾಧನೆ ಅನ್ನುವಂಥದ್ದು ಮಾಡುವಂಥವರು ಕಂಡು ಬರ್ತಾರೆ. ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಗೆ ಕಂಕಣ ಭಾಗ್ಯ ಎಲ್ಲಿಂದ ಕೂಡ ಬರುತ್ತದೆ? ಮೇಷರಾಶಿಗೆ, ಮಿಥುನ ರಾಶಿಗೆ, ಸಿಂಹ ರಾಶಿಗೆ, ತುಲಾ ರಾಶಿಗೆ, ಕುಂಭ ರಾಶಿಗೆ ಮತ್ತು ಮೀನ ರಾಶಿಯವರಿಗೆ, ಇವರುಗಳಿಗೆ ಸಂಬಂಧಪಟ್ಟಂಥ ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ಧನುಸು ರಾಶಿಯವರಿಗೆ, ಈ 12 ರಾಶಿಗಳಲ್ಲೂ ವಿಶೇಷವಾದ ರಾಶಿ ಅಂತಂದರೆ ಧನುಸು ರಾಶಿ. ಈ ಜ್ಯೋತಿಷ್ಯದ ಆಧಾರದ ಮೇಲೆ ಜ್ಯೋತಿಷ್ಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರೋರಿಗೆ ಧನುಸು ರಾಶಿಗೆ ಗೊತ್ತಿರುತ್ತದೆ. ಧನುಸು ರಾಶಿ ಅಂತಂದರೆ ಈ 12 ರಾಶಿಗಳಿಗೆ ಯಾವುದು ಸಂಬಂಧ ಇಲ್ಲ ಅನ್ನೋಂಗಿಲ್ಲ ಅಂತಂದರೆ ಲೈಕ್ ಎ ಫ್ರೀಡಮ್ ಫೈಟರ್. ಧನುಸು ರಾಶಿ ಅನ್ನುವಂಥದ್ದು ಬಂದು ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾರೆ, ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮಕರ ರಾಶಿಯವರು. ಮಕರ ರಾಶಿಗೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ಸಿಂಹ ರಾಶಿ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ, ಇವರುಗಳಿಗೆ ಸಂಬಂಧಪಟ್ಟಂಗೆ ಮದುವೆ ಮಾಡಿಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರಬಹುದು. ಕುಂಭ ರಾಶಿಗೆ.
ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಮೇಷರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಗೆ ಮದುವೆ ಮಾಡಿಕೊಂಡ್ರೆ ವಿಶೇಷವಾಗಿ ಎಲ್ಲ ಜೀವನದಲ್ಲೂ ಕೂಡ ಕುಟುಂಬದಲ್ಲಿ ಅವರು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಕೊನೆಯದಾಗಿ ಮಿಥುನ ರಾಶಿಯವರಿಗೂ ವಿಶೇಷವಾಗಿ ಕರ್ಕಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಧನುಸು ರಾಶಿಯವರಿಗೆ ಈ ನಕ್ಷತ್ರದವರೆಗೂ ರಾಶಿಯವರೆಗೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಂಡುಬರ್ತದೆ ಮತ್ತು ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡು ಬರ್ತೈತೆ. ಯಾವುದೇ ರೀತಿಯ ಕುಂದುಕೊರತೆಗಳು ಅನ್ನುವಂಥದ್ದು ಇರೋದಿಲ್ಲ. ಸಮಸ್ಯೆಗಳು ಬಂದ್ರೂ ಕೂಡ ಈ ಮೀನ ರಾಶಿಗೆ ಸಂಬಂಧಪಟ್ಟಂಥವರು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗುವಂತಹ ಗುಣ ಅನ್ನುವಂಥದ್ದು ಮೀನರಾಶಿಗೆ ವಿಶೇಷವಾಗಿ ಕಂಡುಕೊಳ್ಳಬಹುದು. ಗುರುಜಿ, ಈಗ ಸೇಮ್ ರಾಶಿಯವರು, ಈಗ ಫಾರ್ ಎಕ್ಸಾಂಪಲ್ ಮೀನರಾಶಿಯವರನ್ನೇ ಮದುವೆ ಆದರೆ ಮಿಥುನ, ಮಕರ ಈ ರೀತಿ ಮದುವೆ ಆದರೆ ಅವರ ದಾಂಪತ್ಯ ಜೀವನ ಹೇಗಿರುತ್ತೆ ಅಂತ? ಅದೇ ರಾಶಿ ನಕ್ಷತ್ರದವರು ಅಂದರೆ ನಕ್ಷತ್ರದಲ್ಲಿ ವಿಶೇಷವಾಗಿ ಬರುತ್ತದೆ. ಅದೇ ನಕ್ಷತ್ರದವರನ್ನ ಮದುವೆ ಮಾಡ್ಕೋಬಾರ್ದು ಅನ್ನುವಂಥದ್ದು ಕೆಲವು ನಕ್ಷತ್ರಗಳಿಗೆ ಇದ್ದಾವೆ. ಜ್ಯೇಷ್ಠ ನಕ್ಷತ್ರದವರು ಜ್ಯೇಷ್ಠ ಪುತ್ರಿ ಮತ್ತು ಜ್ಯೇಷ್ಠ ಪುತ್ರನ್ನೇ ಮದುವೆ ಆಗಬಾರ್ದು, ಜ್ಯೇಷ್ಠ ನಕ್ಷತ್ರದವರನ್ನೇ ಮದುವೆ ಆಗಬಾರ್ದು ಅನ್ನುವಂಥದ್ದು ಇರುತ್ತೆ. ಈಗ ಹೇಗೆ ಮೊದಲನೇದಾಗಿ ನಕ್ಷತ್ರಗಳಲ್ಲಿ ದೇವಗಣ ಮತ್ತು ಮನುಷ್ಯಗಣ, ರಾಕ್ಷಸಗಣ ಅಂತ ಇರ್ತಾರೋ, ವಿಶೇಷವಾಗಿ ರಾಕ್ಷಸಗಣ ಇರುವಂಥವರು ರಾಕ್ಷಸಗಣದವ್ರನ್ನ ಮದುವೆ ಮಾಡಿಕೊಳ್ಳೇಬಾರ್ದು. ಇದು 100% ಸತ್ಯನೇ. ಹಾಗೆ ರಾಶಿಗಳಲ್ಲಿ ಬಂದಾಗ ಅದೇ ರಾಶಿದವ್ರನ್ನ ಮದುವೆ ಮಾಡ್ಕೊಳ್ಳೇಬಾರ್ದು ಅನ್ನೋಂಥದ್ದು ಏನಿರೋದಿಲ್ಲ. ಯಾಕಂತಂದರೆ ಅದೇ ರಾಶಿಯವರು ನಕ್ಷತ್ರಗಳಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ನಕ್ಷತ್ರಗಳಲ್ಲಿ ಚೇಂಜ್ ಆದಾಗ ಮಾಡ್ಕೊಳ್ಳೇಬಾರ್ದು ಅನ್ನೋಂಥದ್ದು ಏನಿರೋದಿಲ್ಲ, ಮಾಡ್ಕೋಬಹುದು, ಏನು ಸಮಸ್ಯೆಗಳೇನಿರೋದಿಲ್ಲ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಕ್ಷತ್ರ ಹಾಗೆ ರಾಶಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ನೀವು ನೇರವಾಗಿ ಗುರೂಜಿಯವರನ್ನ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ನಾವೀಗ ಫೋನ್ನ ಸಂಖ್ಯೆ ಹಾಗೆ ಅವರ ವಿಳಾಸವನ್ನ ನಿಮಗೆ ತೋರಿಸ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.